ಸುಮಾರು 10 ವರ್ಷಗಳ ನಂತರ ಗೂಗಲ್ ಮತ್ತೊಮ್ಮೆ ತನ್ನ ಐಕಾನಿಕ್ ಜಿ ಲೋಗೋವನ್ನ ನವೀಕರಿಸಿದೆ. 2015ರಲ್ಲಿ ಗೂಗಲ್ ತನ್ನ ಕ್ಲಾಸಿಕ್ ಲೋಗೋವನ್ನ ಆಧುನಿಕ ಟೈಪ್ ಫೇಸ್ ಪ್ರಾಡಕ್ಟ್ ಸ್ಯಾನ್ಸ್ಗೆ ಬದಲಾಯಿಸಿತು. ಈಗ 2025ರಲ್ಲಿ ಕಂಪನಿಯು ಇದಕ್ಕೆ ಹೊಸ ದೃಶ್ಯ ತಿರುವನ್ನ ನೀಡಿದೆ. ಇಲ್ಲಿಯವರೆಗೆ ಬಳಸಲಾಗ್ತಾ ಇದ್ದ ಜಿ ಐಕಾನ್ ವಿವಿಧ ಭಾಗಗಳಲ್ಲಿ ಕೆಂಪು, ಹಳದಿ, ಹಸಿರು ಮತ್ತು ನೀಲಿ ಎಂಬ 4 ಬಣ್ಣಗಳನ್ನು ಹೊಂದಿತ್ತು. ಆದರೆ ಈಗ ಈ ಹೊಸ ಲೋಗೋ 4 ಬಣ್ಣಗಳ ನಡುವೆ ಮೃದುವಾದ ಗ್ರೇಡಿಯಂಟ್ ಪರಿವರ್ತನೆಯೊಂದಿಗೆ ಬರುತ್ತೆ. ಹೊಸ ಲೋಗೋದಲ್ಲಿ ಕೆಂಪು ಬಣ್ಣದಿಂದ ಹಳದಿ ಬಣ್ಣಕ್ಕೆ, ಹಳದಿ ಬಣ್ಣದಿಂದ ಹಸಿರು ಬಣ್ಣಕ್ಕೆ, ಹಸಿರು ಬಣ್ಣದಿಂದ ನೀಲಿ ಬಣ್ಣಕ್ಕೆ ಬಣ್ಣಗಳು ಬೆರೆತು ಐಕಾನ್ ಅನ್ನ ಮೊದಲಿಗಿಂತ ಹೆಚ್ಚು ರೋಮಾಂಚಕ, ಆಧುನಿಕವಾಗಿ ಕಾಣುವಂತೆ ಮಾಡುತ್ತೆ. ಈ ಹೊಸ ಜಿ ಐಕಾನ್ ಈಗಾಗಲೇ iOS-ನಲ್ಲಿ ಗೂಗಲ್ ಸರ್ಚ್ ಅಪ್ಲಿಕೇಶನ್ನ ಇತ್ತೀಚಿನ ಅಪ್ಡೇಟ್ನಲ್ಲಿ ಲೈವ್ ಆಗಿದೆ. ಆಂಡ್ರಾಯ್ಡ್ನಲ್ಲಿ ಆಂಡ್ರಾಯ್ಡ್ ಬಳಕೆದಾರರು ಗೂಗಲ್ ಅಪ್ಲಿಕೇಶನ್ನ ಬೀಟಾ ಆವೃತ್ತಿ 16.18ನಲ್ಲಿ ಈ ಐಕಾನ್ ಅನ್ನ ನೋಡುತ್ತಿದ್ದಾರೆ. ಪಿಕ್ಸೆಲ್ ಸಾಧನಗಳಲ್ಲಿನ ಹೊಸ ಲೋಗೋವನ್ನ ಪಿಕ್ಸೆಲ್ ಫೋನ್ಗಳಲ್ಲಿಯೂ ಗುರುತಿಸಲಾಗಿದೆ. ಇತರ ಗೂಗಲ್ ಉತ್ಪನ್ನಗಳಲ್ಲಿ ಬದಲಾವಣೆಯಾಗಿದೆಯಾ ಅಂತ ನೋಡೋದಾದ್ರೆ, ಪ್ರಸ್ತುತ ಗೂಗಲ್ ತನ್ನ ಮುಖ್ಯ ಗೂಗಲ್ ವರ್ಡ್ ಮಾರ್ಕ್ನಲ್ಲಿ ಯಾವುದೇ ಬದಲಾವಣೆಯನ್ನ ಮಾಡಿಲ್ಲ. ಕ್ರೋಮ್, ಮ್ಯಾಪ್ಗಳಂತಹ ಇತರ ಐಕಾನ್ಗಳ ಬಗ್ಗೆ ಇನ್ನೂ ಅಧಿಕೃತ ದೃಢೀಕರಣ ಇಲ್ಲ. ಪ್ರಸ್ತುತ ಹೊಸ ಅಪ್ಡೇಟ್ ಕುರಿತು ಗೂಗಲ್ ಯಾವುದೇ ಅಧಿಕೃತ ಮಾಹಿತಿಯನ್ನ ಬಹಿರಂಗಪಡಿಸಿಲ್ಲ. ಆದರೆ ಈ ಅಪ್ಡೇಟ್ ಮೇ 20ರಂದು ನಡೆಯಲಿರುವ ಗೂಗಲ್ I/O 2025 ಇವೆಂಟ್ಗೆ ಹತ್ತಿರ ಇರುವಾಗ ಬಂದಿದೆ. ಕಂಪನಿಯಲ್ಲಿನ ಹೊಸ ವಿಚಾರದ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ಈ ಕಾರ್ಯಕ್ರಮದಲ್ಲಿ ನೀಡಬಹುದು ಅಂತ ಹೇಳಲಾಗ್ತಾ ಇದೆ. ಗೂಗಲ್ ಜೆಮಿನಿ ಬಿಡುಗಡೆ ಮತ್ತು AI ಮೇಲೆ ಹೆಚ್ಚುತ್ತಾ ಇರುವ ಗಮನವನ್ನ ಪರಿಗಣಿಸಿ ಹೊಸ ಜಿ ಲೋಗೋ ಅದೇ ದಿಕ್ಕಿನಲ್ಲಿ ಮತ್ತೊಂದು ಹೆಜ್ಜೆಯನ್ನಿಟ್ಟಿದೆ. ಜೆಮಿನಿ ಲೋಗೋ ಕೂಡ ಈಗಾಗಲೇ ನೀಲಿ, ನೇರಳೆ ಬಣ್ಣದ ಗ್ರೇಡಿಯಂಟ್ ನಲ್ಲಿ ಬರ್ತಾ ಇದೆ. ಗೂಗಲ್ ಈಗ ತನ್ನ ಬ್ರ್ಯಾಂಡ್ ಅನ್ನ ತಾಂತ್ರಿಕವಾಗಿ ಮಾತ್ರವಲ್ಲದೆ ದೃಷ್ಟಿಗೋಚರವಾಗಿಯೂ ಸ್ಮಾರ್ಟ್ ಮತ್ತು ಭವಿಷ್ಯಕ್ಕೆ ಸಿದ್ಧವಾಗುವಂತೆ ಮಾಡ್ತಾ ಇದೆ. ಗೂಗಲ್ನ ಹೊಸ ಜಿ ಲೋಗೋ ಮುಂದಿನ ಕೆಲವು ವಾರಗಳಲ್ಲಿ ಇತರ ಸಾಧನಗಳು ಮತ್ತು ಪ್ಲಾಟ್ಫಾರ್ಮ್ಗಳಿಗೆ ಬಿಡುಗಡೆಯಾಗುವ ನಿರೀಕ್ಷೆ ಇದೆ. 2015ರ ನಂತರ ಗೂಗಲ್ ತನ್ನ ಜಿ ಲೋಗೋವನ್ನ ರಿಫ್ರೆಶ್ ಮಾಡಿರೋದು ಇದೇ ಮೊದಲು. 1998 ಸೆಪ್ಟೆಂಬರ್ 27ರಂದು ಗೂಗಲ್ ಕಂಪನಿ ಸ್ಥಾಪನೆಯಾಯಿತು. ಸೆರ್ಗೆ ಬ್ರಿನ್, ಲಾರಿ ಪೇಜ್ ಎಂಬಿಬ್ಬರು ಸ್ಥಾಪಿಸಿದ ಈ ಕಂಪನಿ ಇವತ್ತು ವಿಶ್ವದ ಅತಿದೊಡ್ಡ ಸಂಸ್ಥೆಗಳಲ್ಲಿ ಒಂದು ಅನಿಸಿದೆ. ಸರ್ಚ್ ಇಂಜಿನ್ ಆಗಿ ಆರಂಭವಾಗಿ ಇವತ್ತು ಬಹಳಷ್ಟು ಅಪ್ಲಿಕೇಶನ್ಗಳನ್ನ ಆವಿಷ್ಕರಿಸಿದೆ. ನಮ್ಮ ನಿತ್ಯ ಜೀವನದಲ್ಲಿ ಗೂಗಲ್ ಹಾಸುಹೊಕ್ಕಾಗಿದೆ. ಅಮೆರಿಕದ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಪ್ರೋಗ್ರಾಂನಲ್ಲಿ ಸೆರ್ಗೆ ಬ್ರಿನ್ ಮತ್ತು ಲಾರಿ ಪೇಜ್ ಎಂದಿಬ್ಬರು ವಿದ್ಯಾರ್ಥಿಗಳ ಭೇಟಿಯಾಗುತ್ತೆ. ಇಡೀ ವಿಶ್ವವ್ಯಾಪಿಯ ಅಂತರ್ಜಾಲ ಎಲ್ಲರಿಗೂ ತಲುಪುವುದಕ್ಕೆ ಏನಾದರೂ ಒಂದು ಮಾರ್ಗವನ್ನ ಹುಡುಕಬೇಕು ಅಂತ ಅವರಿಬ್ಬರ ಮನಸ್ಸಿನಲ್ಲಿ ಮೂಡುತ್ತೆ. ಅದು 1996ರ ವರ್ಷ. ಬ್ಯಾಕ್ರಬ್ ಎಂಬ ರಿಸರ್ಚ್ ಪ್ರಾಜೆಕ್ಟ್ ಶುರುವಾಗುತ್ತೆ. ಇವರ ಆಲೋಚನೆ ರೂಪುಗೊಳ್ಳೋದಕ್ಕೆ ಸಹಾಯಕವಾಗಿ ಸ್ಕಾಟ್ ಹಸನ್ ಅನ್ನೋರು ಕೂಡ ಇರ್ತಾರೆ. ಈ ಮೂವರು ಸೇರಿ ಮಾಡಿದ ಸಾಹಸ ಒಂದು ಉತ್ತಮ ಸರ್ಚ್ ಎಂಜಿನ್ಗೆ ಕಾರಣವಾಗುತ್ತೆ. ಸ್ಕಾಟ್ ಹಸನ್ ಸರ್ಚ್ ಎಂಜಿನ್ನ ಬಹುತೇಕ ಕೋಡ್ಗಳನ್ನ ರಚಿಸಿದ್ರು. ಈ ಸರ್ಚ್ ಎಂಜಿನ್ ಆಲೋಚನೆ ಸಾಕಾರಗೊಳ್ತಾ ಇದ್ದಂತೆ ಸ್ಕಾಟ್ ಹಸನ್ ಬೇರೆ ಬೇರೆ ದಾರಿ ಹುಡುಕೊಂಡು ಹೋದ್ರು. ಸೆರ್ಗೆ ಬ್ರಿನ್ ಮತ್ತು ಲಾರಿ ಪೇಜ್ ಇಬ್ರು ಕೂಡ ಒಂದು ಗ್ಯಾರೇಜ್ ಅನ್ನ ಬಾಡಿಗೆಗೆ ಪಡೆದುಕೊಂಡು ಗೂಗಲ್ ಅನ್ನೋ ಕಂಪನಿಯನ್ನ ಆರಂಭ ಮಾಡ್ತಾರೆ. ಅದು 1998 ಸೆಪ್ಟೆಂಬರ್ 27. ಆವತ್ತಿನಿಂದ ಇವತ್ತಿನವರೆಗೂ ಕೋಟ್ಯಾಂತರ ಜನ ಒಂದಿನೊಂದು ರೀತಿಯಲ್ಲಿ ಗೂಗಲ್ಗೆ ಅವಲಂಬಿತ. ಇದು ಸ್ವತಃ ಸೆರ್ಗೆ ಬ್ರಿನ್ ಮತ್ತು ಲಾರಿ ಪೇಜ್ಗೆ ಅಂದಾಜೇ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಹೊಸ ಹೊಸ ಆವಿಷ್ಕಾರಗಳೊಂದಿಗೆ ಗೂಗಲ್ ಅಗಾಧವಾಗಿ ಬೆಳೆದಿದೆ. ಹಾಗಾದ್ರೆ ಈ ಗೂಗಲ್ ಅಂದ್ರೆ ಏನು? ನಿಮಗೆ ಅಕ್ಷಯ ಪಾತ್ರೆಯಲ್ಲಿ ಎಂದಿಗೂ ಮುಗಿಯದೇ ಇರುವ ಇಂಕನ್ನ ಕೊಟ್ಟು ಅಪರಿಮಿತ ಶಕ್ತಿ, ಆಯುಷ್ಯಗಳೆಲ್ಲವನ್ನ ವರವಾಗಿ ನೀಡಿ ಸಾಮಾನ್ಯ ಸಂಖ್ಯೆ 1ರ ಮುಂದೆ ಎಷ್ಟು ಸೊನ್ನೆಗಳನ್ನ ಬರೀತಾ ಇದ್ರೆ, ಅಂದ್ರೆ ನಮ್ಮ ಬ್ರಹ್ಮಾಂಡ ಹುಟ್ಟಿ ಸಾಯುವವರೆಗೂ ಬರೋದ್ರು ಅದಕ್ಕಿಂತಲೂ ಹೆಚ್ಚು ಪಟ್ಟನ್ನ ಗೂಗಲ್ ಅಂತಾರೆ. ನಿಮಗಿದು ಅರ್ಥ ಆಗಿಲ್ಲ ಅಂದ್ರೆ 1ರ ನಂತರ 00 ಬರೆದ್ರೆ 100, ಅದೇ 1ರ ಮುಂದೆ 000 ಅಂತ ಬರೆದ್ರೆ 1000, ಇನ್ನು ಮುಂದೆ ಹೋಗಿ 00000000 ಅಂತ ಬರೆದ್ರೆ ಅದು 1 ಕೋಟಿ. ಹೀಗೆ 1ರ ನಂತರ ಸೊನ್ನೆಗಳನ್ನ ಹಾಕ್ತಾನೆ ಹೋದ್ರೆ ಯಾವ ಸಂಖ್ಯೆ ಸಿಗತ್ತೆ? ಇಷ್ಟು ದೊಡ್ಡ ಸಂಖ್ಯೆಗೆ ಹೆಸರಿದೆಯಾ ಅಂತಾರೆ. ಅದೇ ಗೂಗಲ್. ಇನ್ನು ಗೂಗಲ್ ಅನ್ನೋ ಪದ ಹುಟ್ಟಿದ ಹೇಗೆ ಅಂತ ನೋಡೋದಾದ್ರೆ 1920ರಲ್ಲಿ ಅಸಾಮಾನ್ಯ ಸಂಖ್ಯೆ ಬಗ್ಗೆ ಯೋಚಿಸ್ತಾ ಇದ್ದ ಅಮೆರಿಕದ ಗಣಿತಜ್ಞ ಎಡ್ವರ್ಡ್ ಕಸ್ನರ್ ಎಂಬ ಅದಕ್ಕೆ ಏನು ಹೆಸರಿಟ್ರೆ ಚಂದ ಅಂತ ತನ್ನ 9 ವರ್ಷದ ಸೋದರ ಸಂಬಂಧಿಯ ಮಗ ಮಿಲ್ಟನ್ ಸಿರೋಟಾಗೆ ಕೇಳಿದ್ನಂತೆ. ಆ ಹುಡುಗ ಚೇಷ್ಟೆ ಮಾಡ್ದ ತನ್ನ ಬಾಯಿಗೆ ತೋಚಿದ್ದನ್ನ ಹೇಳಿದ ಹೆಸರು ಈ ಗೂಗಲ್. ಈ ಗೂಗಲ್ ಕಂಪನಿಗೆ ಈ ಹೆಸರು ಬರೋದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ 1ರ ನಂತರ ಸೊನ್ನೆಗಳನ್ನ ಹಾಕ್ತಾನೆ ಹೋದ್ರೆ ಸಿಗುವ ಪದಗಳಿಗೆ ಗೂಗಲ್ ಅಂತಾರೆ. ಹಾಗಾಗಿ ಬಹಳ ಸಂಖ್ಯೆಯಷ್ಟು ವೆಬ್ಸೈಟ್ಗಳನ್ನ
ಸರ್ಚ್ ಎಂಜಿನ್ ಹುಡುಕಿ ದಾಖಲಿಸಿ ಇಟ್ಟುಕೊಂಡಿದೆ ಎಂದು ಹೇಳಿಕೊಳ್ಳುವ ಸಲುವಾಗಿ ಗೂಗಲ್ ಸಂಸ್ಥೆಯು ಗೂಗಲ್ ಎಂಬ ದೊಡ್ಡ ಸಂಖ್ಯೆಯ ಹೆಸರನ್ನ ತನಗೆ ಇಟ್ಟುಕೊಂಡಿದೆ. ಈ ಎಲ್ಲದರ ನಡುವೆ ನಿಮಗಿದು ಗೊತ್ತಿರಬೇಕು, ಭಾರತೀಯರು ಗಣಿತದ ಜನಕರು, ಶೂನ್ಯ ಪರಿಕಲ್ಪನೆಯನ್ನ ಸೃಷ್ಟಿಸಿದವರು ಭಾರತೀಯರೇ, ಜಗತ್ತಿಗೆ ಬೃಹತ್ ಸಂಖ್ಯೆಗಳನ್ನ ಪರಿಚಯಿಸಿದವರು ಭಾರತೀಯರೇ. ಏಕ, ದಶ, ಶತ, ಸಹಸ್ರ, ಲಕ್ಷ, ಕೋಟಿ, ನೀಲ, ಪದ್ಮ, ಶಂಖ, ಮಹಾಶಂಖ ಹೀಗೆ ಭಾರಿ ಹೆಸರನ್ನ ನೀಡಿದವರು ಭಾರತೀಯರು. ಸೊನ್ನೆಯನ್ನ ನೀಡಿ ಗೂಗಲ್ ಅನ್ನ ಮೀರಿಸಿದವರು ಭಾರತದ ಪೂರ್ವಜರು.